ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಆದರೂ ಕೂಡ ಒಂದು ಪಾರ್ಟ್ ಟೈಮ್ ಜಾಬ್ ಬೇಕು ಅಥವಾ ಸೆಕೆಂಡ್ ಇನ್ಕಮ್ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಹಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಯಾಕಂದರೆ ನಿಮಗೆ ಇಲ್ಲಿ ಈಸಿ ಆದಷ್ಟು ರೋಲನ್ನು ನಾನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೀವು ಯಾವುದೇ ರೀತಿ ಡೇಟಾನ ಎಂಟ್ರಿ ಮಾಡುವಾಗಿಲ್ಲ, ಟೈಪಿಂಗ್ನ ಮಾಡುವಾಗಿಲ್ಲ, ಕಾಲಿಂಗ್, ಸೇಲ್ಸ್ ಏನು ಕೂಡ ಇಲ್ಲ. ನಿಮ್ಮ ಡೈಲಿ ಲೈಫಲ್ಲಿ ಮಾಡುವಂಥ ವರ್ಕ್ನೇ ಅಲ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಅವರ್ಲಿ ವೈಸ್ ಪೇಮೆಂಟ್ಸ್ನ ಕೊಡ್ತಾರೆ. ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 8th 7th ಅಥವಾ 10th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾದಂಥ ರೋಲ್ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನಿಮಗೆ ಯಾವಾಗ ಆಗುತ್ತೆ ಆವಾಗ ವರ್ಕ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಫ್ಲೆಕ್ಸಿಬಲ್ ಆಗಿ ಮಾಡ್ತೀರಾ ಅಥವಾ ದಿನದಲ್ಲಿ ಜಸ್ಟ್ 1 hour ಮಾಡ್ತೀರಾ ಅಥವಾ 2 hours ಮಾಡ್ತೀರಾ, ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾರು ಬಾಸ್ ಕೂಡ ಇರೋದಿಲ್ಲ, ಯಾವುದೇ ಪ್ರೆಷರ್ ಕೂಡ ಇರೋದಿಲ್ಲ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಬೇಸಿಕ್ಲಿ ನೀವು ಮಾಡುವಂಥ ಕೆಲಸನ ಇಲ್ಲಿ AI ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ನಿಮ್ಮ ಡೈಲಿ ಲೈಫಲ್ಲಿ ನೀವೇನು ಕೆಲಸ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ಸ್ಗಳು ಕುಕಿಂಗ್ ಮಾಡುವಂಥದ್ದು, ಮನೆ ಕ್ಲೀನ್ ಮಾಡುವಂಥದ್ದು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದು ಅಥವಾ ವೆಸಲ್ ಕ್ಲೀನ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ಜಸ್ಟ್ ವಿಡಿಯೋ ಮಾಡುವಂಥದ್ದು. ಇಲ್ಲಿ ನಿಮ್ಮ ಫೇಸ್ ಬರಬೇಕು, ನೀವು ವಾಯ್ಸ್ ಓವರ್ ಕೊಡಬೇಕು ಅಥವಾ ನಿಮ್ಮ ವಾಯ್ಸ್ ಬರುತ್ತೆ ಅನ್ನೋ ಡೌಟ್ಸೇ ಬೇಡ ಅಥವಾ ಅದರ ನೆಸೆಸಿಟಿ ಕೂಡ ಇಲ್ಲ. ಸೊ ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೋಲಲ್ಲಿ ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ವರ್ಕ್ ಏನಿರುತ್ತೆ, ಯಾವ ಕಂಪ್ನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಇದು ಬಂದು ಅವರ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಈ ಇಂಟರ್ಫೇಸ್ಗೆ ಬರ್ಬೋದಾಗಿರುತ್ತೆ. ಜಾಬ್ ರೋಲ್ ಏನು ಅಂದರೆ ಫಸ್ಟ್ ಪರ್ಸನ್ ಎವ್ರಿ ಡೇ ಟಾಸ್ಕ್ ರೆಕಾರ್ಡಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫಸ್ಟ್ ಪರ್ಸನ್ ಅಂದರೆ ಒಂದು ಪರ್ಸನ್ ಆಗಿ ನೀವಿಲ್ಲಿ ಎವ್ರಿ ಡೇ ಟಾಸ್ಕ್ಗಳನ್ನ ನೀವೇನು ಮಾಡ್ತೀರಾ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಾಗಿದ್ದರೆ ಡೈಲಿ ರೆಡಿ ಆಗುವಂಥದ್ದು ಅಥವಾ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋವಂಥದ್ದು, ಅಲ್ಲಿ ನಿಮ್ಮ ಫೇಸ್ ತೋರಿಸ್ಬೇಕು, ನೀವು ಮಾತಾಡಬೇಕು ಅಥವಾ ನಿಮ್ಮ ಅಡ್ರೆಸ್ ತೋರಿಸ್ಬೇಕು, ಏನೂ ಕೂಡ ಇಲ್ಲ. ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರೋದನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ನೀವಿಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನ ನಿಮ್ಮ ಕಾಲು, ನಿಮ್ಮ ರೋಡ್, ಹಾಗೆ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಅಂದರೆ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಜಸ್ಟ್ ಆ ಶಾಪ್ ಅಥವಾ ಆ ಫ್ರೂಟ್ಸ್ನ ತೋರಿಸಿದ್ರು ಕೂಡ ಸಾಕಾಗಿರುತ್ತೆ. ಅಥವಾ ನೀವು ಅಮೌಂಟ್ನ ಕೊಡ್ತಾ ಇರೋ ತೋರಿಸಿದ್ರು ಸಾಕು. ಈ ರೀತಿ ನೀವು ರೆಕಾರ್ಡ್ನ ಮಾಡಿ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಏನಕ್ಕೆ ಈ ರೋಲ್ನ ಮಾಡ್ತಾರೆ ಅಂದರೆ AI ಟ್ರೈನ್ನ ಮಾಡೋದಕ್ಕೆ. ನಾವು ಇವಾಗ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ AI ಹೇಳಿದ್ರೆ ಅದಕ್ಕೆ ಗೊತ್ತಾಗೋದು ಹೇಗೆ, ಏನು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇದೇ ರೀತಿಯಾಗಿ ಯಾರಾದರೂ ಅಪ್ಲೋಡ್ ಮಾಡಿರೋದನ್ನ ನೋಡೇ AI ಕ್ರಿಯೇಟ್ ಮಾಡುವಂಥದ್ದು. ಸೊ ನಿಮ್ಮ ಟಾಸ್ಕ್ ಕೂಡ ಅದೇ ರೀತಿಯಲ್ಲಿ ಆಗಿರುತ್ತೆ. ನೀವಿಲ್ಲಿ ಪೇ ಎಷ್ಟು ಅಂತ ನೋಡಿದ್ರೆ $1 to $2 ಎವ್ರಿ ಅವರ್ ಅಂತ ಕೊಟ್ಟಿದ್ದಾರೆ. ರೆಕಾರ್ಡೆಡ್ ಅವರ್ಸ್ ಅಂದರೆ 100 to 200 rupees ನಿಮಗೆ 1 hourಗೆ ರೆಕಾರ್ಡ್ ಮಾಡಿಕೊಡೋದಕ್ಕೆ ಬರುತ್ತೆ. ನನಗೆ ಗೊತ್ತು ಇದು ತುಂಬ ಕಮ್ಮಿ ಅಮೌಂಟ್ ಅಂತ, ಬಟ್ ಸೈಡ್ ಇನ್ಕಮ್ ಆಗಿ ಯಾವುದೇ ರೀತಿ ಎಫರ್ಟ್ ಇಲ್ಲ. ಜಸ್ಟ್ ಒಂದು ವೀಡಿಯೋನ ರೆಕಾರ್ಡ್ ಮಾಡುವಂಥದ್ದು. ನಿಮ್ಮ ಹತ್ರ ಒಂದು ಐಫೋನ್ ಇರಬೇಕು, ಕ್ಯಾಮ್ರಾನೇ ಇರಬೇಕು, ಏನೂ ಇಲ್ಲ. ನಿಮ್ಮ ಹತ್ರ ಯಾವ ಮೊಬೈಲ್ ಇರುತ್ತೆ ಅದೇ ಮೊಬೈಲಲ್ಲಿ, ಬಟ್ ನೀವು ರೆಕಾರ್ಡ್ ಮಾಡ್ತಿರೋದು ಕ್ಲಾರಿಟಿ ಇರಬೇಕು ಸ್ವಲ್ಪ ಆದರೂ, ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು 4 ಸ್ಟೆಪ್ಸಲ್ಲಿ ನೀವು ಅಪ್ಲೈನ ಮಾಡ್ಬೋದು. ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ರೋಲ್ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ರೋಲ್ ನಾನು ಆಲ್ರೆಡಿ ಏನು ಹೇಳಿದ್ದೀನಿ ಅಷ್ಟೇ, ಬಟ್ ಅದ್ರ ಇನ್ನೂ ಸ್ವಲ್ಪ ಡೀಟೇಲಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಅರ್ನ್ $1 to $2 ಪರ್ ಅವರ್ ಅಕಾರ್ಡಿಂಗ್ ಟು ರೆಕಾರ್ಡಿಂಗ್ ಟೈಮಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು 1 hourಗೆ ನೀವು $100 to $200 ರುಪೀಸ್ನ ಅರ್ನ್ ಮಾಡ್ಬೋದು. ಅದು ಕೂಡ ರೆಕಾರ್ಡೆಡ್ ಟೈಮಿಂಗ್ಸ್ ಮೇಲೆ. ಎವ್ರಿ ಡೇ ಪರ್ಸನಲ್ಲಿ ನೀವು ಒಂದೇ ಪರ್ಸನ್ ಆಗಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ರಿಯಲ್ ವರ್ಲ್ಡ್ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ಕುತ್ಕೊಂಡು ಗಂಟೆ ಮಾಡಬೇಕು ಅನ್ನೋದಿಲ್ಲ ಅಥವಾ ಜಾಸ್ತಿ ಓದಿರಬೇಕು, ಟೈಪ್ ಮಾಡಬೇಕು, ಎಂಟ್ರಿಗಳು ಮಾಡಬೇಕು ಅನ್ನೋದೇನಿಲ್ಲ. ಜಸ್ಟ್ ಈಸಿಯಾಗಿ ನೀವು ಈ ಟಾಸ್ಕ್ನ ಮಾಡ್ಬೋದಾಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಕ್ಲಿಯರ್ ಮೂಮೆಂಟ್ಸ್ಗಳು, ಲೈಕ್ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ಸ್ಗಳು ಪಾತ್ರೆ ತೊಳಿತಾ ಇದ್ದಾರೆ ಅಥವಾ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದಾರೆ ಅಂದರೆ ಆ ಮೂಮೆಂಟ್ ನೀವು ಬಟ್ಟೆ ಪಿಕ್ ಮಾಡಿ ವಾಷಿಂಗ್ ಮಿಷಿನ್ ಒಳಗೆ ಹಾಕೋದು ಕರೆಕ್ಟಾಗಿ ರೆಕಾರ್ಡ್ ಆಗಿರಬೇಕು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಏಜ್ ಲಿಮಿಟ್ಸೇ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆ ರೀತಿಯಾದಂಥ ಒಂದು ಆಪರ್ಚುನಿಟಿ ಆಗಿದೆ. ಇಲ್ಲಿ ಇನ್ಕ್ಲೂಡ್ ಲೈಕ್ ಸ್ಮಾಲ್ ಮೀಲ್ಗಳಾಗಿರ್ಬೋದು, ಪುಟ್ಟಿಂಗ್ ಗ್ರಾಸರೀಸ್, ವಾಷಿಂಗ್ ಡಿಶಸ್ ಅವ್ರು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಅವ್ರು ಇಲ್ಲಿ ಲೈಕ್ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟು ಇಲ್ಲಿ ಸಿಂಪಲ್ ಮೀಲ್ಗಳು ಅಂದರೆ ಊಟ ಮಾಡ್ತಾ ಇರುವಂಥದ್ದು
ಅಂದರೆ ಪ್ಲೇಟ್ ಆಗಿರ್ಬೋದು ಅದನ್ನು, ಅಥವಾ ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಾ ಅಂದರೆ ಅಲ್ಲಿ ನೀವು ರೆಕಾರ್ಡ್ನ ಮಾಡ್ಬೋದು, ಅಥವಾ ಲೈಕ್ ವೆಜಿಟೇಬಲ್ಸ್ ಅಥವಾ ಗ್ರೋಸರೀಸ್ನ ತರ್ತಾ ಇರೋವಂಥದ್ದು, ವಾಷಿಂಗ್ ಡಿಶಸ್ ಅಂತ ಇದೆ, ಸೊ ನೀವು ಪಾತ್ರೆ ತೊಳೆಯುವಂಥದ್ದು, ಕ್ಲೀನಿಂಗ್ ಮಾಡ್ತಾ ಇರೋವಂಥದ್ದು, ಆರ್ಗನೈಸ್ ಮಾಡಿ ಇಡ್ತಾ ಇರೋವಂಥದ್ದು ಅಂದರೆ ಜೋಡಿಸ್ತಾ ಇರೋದು, ಬಟ್ಟೆ ವಾಷ್ ಮಿಷಿನ್ಗೆ ಹಾಕೋವಂಥದ್ದು ಅಥವಾ ಅದನ್ನು ಮರ್ಚಿಡುವಂಥದ್ದು, ಈ ರೀತಿ ಏನೆಲ್ಲ ನೀವು ಮಾಡ್ತೀರಾ ಒಂದು ಬ್ಯಾಗ್ನ ಪಿಕ್ ಮಾಡುವಂಥದ್ರಿಂದ ಹಿಡಿದು ಎಲ್ಲನೂ ಕೂಡ ನೀವು ಇಲ್ಲಿ ರೆಕಾರ್ಡ್ನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಟ್ ದ ಬಿಗಿನಿಂಗ್ ಆಫ್ ಎವ್ರಿ ರೆಕಾರ್ಡಿಂಗ್ ಮೇಕ್ ದ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ, ಆ್ಯಕ್ಷನ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ವೀಡಿಯೋನು ನೀವು ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆ್ಯಕ್ಷನ್ ಅರ್ಥ ಆಗೋ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ಲರ್ ಆಗುವಂಥದ್ದು ಅಥವಾ ನೀವು ಕ್ಯಾಮ್ರಾನೇ ಒಂದು ಕಡೆ ಫೇಸ್ ಮಾಡಿ ಇನ್ನೊಂದು ಕಡೆ ನೀವು ವರ್ಕ್ನ ಮಾಡ್ತಿದ್ರೆ ಏನೂ ರೆಕಾರ್ಡ್ ಆಗಿಲ್ಲ ಅಂದರೆ ಅದೆಲ್ಲ ಯೂಸ್ಫುಲ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನೀವು ಇಲ್ಲಿ ಲೈಕ್ ಸರೌಂಡಿಂಗ್ ಎನ್ವೈರ್ಮೆಂಟ್ಸ್ಗಳನ್ನು ಬೇಕಾದ್ರೆ ನೀವು ತೋರಿಸ್ಬೋದು, ಲೈಕ್ ಜಸ್ಟ್ ನೇಚರ್, ಒಂದು ಟ್ರೀ ಆಗಿರ್ಬೋದು ಅಥವಾ ಅಲ್ಲಿ ಬರ್ಡ್ಸ್ ಇರುವಂಥದ್ದು, ಕೂತಿರುವಂಥದ್ದು, ಅಥವಾ ಬರ್ಡ್ಸ್ ನೆಸ್ಟ್ ಇದೆ, ಈ ರೀತಿ ನೀವು ತೋರಿಸ್ತು ಅದನ್ನು ಕೂಡ ವಿಡಿಯೋನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈಸಿಯಾಗಿ ಮಾಡುವಂಥದ್ದು. ನಿಮಗೆ ಇಲ್ಲಿ ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂದರೂ ಕೂಡ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಅಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವು ಇಲ್ಲಿ ರೆಕಾರ್ಡಿಂಗ್ ಮಸ್ಟ್ ಬಿ ಕ್ಯಾಪ್ಚರ್ಡ್ ಆ್ಯಂಡ್ ಸಬ್ಮಿಟೆಡ್ ಡೈರೆಕ್ಟ್ಲಿ ಟು ದ ಆ್ಯಪ್. ಅವ್ರದ್ದೊಂದು ಆ್ಯಪ್ ಇದೆ, ಇವರ ಕಂಪ್ನಿದು ಒಂದು ಆ್ಯಪ್ ಇದೆ, ಆ ಆ್ಯಪ್ ಒಳಗಡೆ ಡೈರೆಕ್ಟಾಗಿ ನೀವು ರೆಕಾರ್ಡ್ನ ಮಾಡಿ ಅಪ್ಲೋಡ್ನ ಮಾಡಬೇಕು, ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಡು ನಾಟ್ ಅಪ್ಲೋಡ್ ಲೈಕ್ ಪ್ರೀ ರೆಕಾರ್ಡಿಂಗ್, ಆಲ್ರೆಡಿ ರೆಕಾರ್ಡ್ ಮಾಡಿರೋದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವಂಥದ್ದು ಆ ರೀತಿ ಮಾಡಬಾರ್ದು, ಅಥವಾ ಎಲ್ಲೋ ಯಾರೋ ಮಾಡಿರೋದು ಗೂಗಲಲ್ಲಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಹಾಕೋವಂಥದ್ದು ಆ ರೀತಿ ಮಿಸ್ಟೇಕ್ಸ್ನ ಮಾಡಬಾರ್ದು, ಅಥವಾ ಥರ್ಡ್ ಪಾರ್ಟಿ ವೀಡಿಯೋಸ್ಗಳನ್ನ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಮಾಡಿರೋ ವೀಡಿಯೋನ ಸ್ಕ್ರೀನ್ ರೆಕಾರ್ಡಿಂಗ್ಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಡು ನಾಟ್ ಶೋ ಫೇಸ್, ಅಡ್ರೆಸ್, ಇಮೇಲ್, ರಿಸಿಪ್ಟ್ಸ್, ಸ್ಕ್ರೀನ್ಸ್ ಅಥವಾ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಪೇಮೆಂಟ್ ಕಾರ್ಡ್ಸ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವೊಂದು ಫ್ರೂಟ್ಸ್ನ ತೊಗೊಂಡ್ರಿ ಅಥವಾ ವೆಜಿಟೇಬಲ್ಸ್ನ ತೊಗೊಂಡ್ರಿ, ಫೋನ್ಪೇ ಮಾಡಿದ್ರಿ ಅಂದರೆ ನೀವು ಫೋನ್ಪೇ ಮಾಡಿರೋ ಸ್ಕ್ರೀನ್ಶಾಟ್ಸ್ನ ಕೇಳಲ್ಲ, ಏನೂ ಇಲ್ಲ, ಜಸ್ಟ್ ನೀವು ಒಂದು ಫೋನ್ಪೇ ಮಾಡ್ತಿರೋ ಹತ್ರ ಆ್ಯಕ್ಷನ್ ಇರಬೇಕು ಅಷ್ಟೇ ಅಲ್ಲಿ, ಅಥವಾ ಕ್ಯಾಶ್ ಕೊಟ್ಟಿರೋ ಆ್ಯಕ್ಷನ್ಸ್ ಇರಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವು ಇಲ್ಲಿ ನೆಕ್ಸ್ಟ್ ನೋಡ್ರೆ ಟು ಅಕ್ಸೆಪ್ಟ್ ರೆಕಾರ್ಡಿಂಗ್ ಮಸ್ಟ್ ಬಿ ಕ್ಲಿಯರ್ ನ್ಯಾಚುರಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ರೆಕಾರ್ಡಿಂಗ್ಸ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅದು ಕ್ಲಿಯರ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು, ಎಡಿಟೆಡ್ ಅಥವಾ ಎ ಐ ಜನ್ರೇಟೆಡ್ ಅಂತ ಅನ್ನಿಸ್ಬಾರ್ದು, ರಿಯಲ್ ಟಾಸ್ಕ್ಗಳಾಗಿರಬೇಕು. ಅದು ಏನೇ ಆಗಿರಲಿ, ಏನೇ ವರ್ಕ್ ಮಾಡಿ, ಅದು ಲೋ ವರ್ಕ್ ಆಗಿರಲಿ, ಐ ವರ್ಕ್ ಆಗಿರಲಿ, ಏನೇ ಆಗಿರಲಿ ಅದನ್ನು ನೀವು ಇಲ್ಲಿ ಮಾಡ್ಬೋದು. ಹಾಗೆ ನಿಮ್ಮ ಸೇಫ್ಟಿ ಇಲ್ಲಿ ತುಂಬಾ ಸೆಕ್ಯೂರ್ಡ್ ಆಗಿರುತ್ತೆ, ಯಾವುದೇ ರೀತಿ ನಿಮ್ಮ ಡೀಟೇಲ್ಸ್ಗಳು ಏನು ಇಲ್ಲಿ ಲೀಕ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ವಿಡಿಯೋನ ತೋರಿಸ್ತೀನಿ ಅಂದರೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಅವರು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ನಿಮಗೆ ಫೆಸಿಲಿಟಿ ಇದ್ರೆ ಹಾಕೊಳ್ಬೋದು, ಇಲ್ಲ ಫೋನ್ನ ಎಲ್ಲಾರ ಒಂದು ಕಡೆ ಇಟ್ಟುಬಿಟ್ಟು ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಏನು ರೆಕಾರ್ಡ್ ಆಗಬೇಕಂದ್ರೆ ಜಸ್ಟ್ ನೀವು ಕಟ್ ಮಾಡ್ತಾ ಇರೋವಂಥದ್ದನ್ನ ರೆಕಾರ್ಡ್ ಮಾಡಿದರೆ ಸಾಕು. ನಿಮ್ಮ ಫೇಸ್ ತೋರಿಸ್ಬೇಕು ಅಥವಾ ನೀವೆಲ್ಲ ಏನೋ ಮಾತಾಡಬೇಕು ಅನ್ನೋದಿಲ್ಲ, ಜಸ್ಟ್ ಅದು ಕಟ್ ಆಗ್ತಾರೆ ರೆಕಾರ್ಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿ ನೀವು ಇಲ್ಲಿ ನೋಡ್ತಾ ಇದ್ದಾರೆ, ಅದು ಅವ್ರು ಟೈ ಮಾಡ್ತಾ ಇದ್ದಾರೆ, ಅವ್ರು ಟೈ ಮಾಡ್ತಿರೋ ಕೈ ಮತ್ತು ಕಾಲು ಶೂಸ್ ಕರೆಕ್ಟಾಗಿ ಕಾಣಿಸ್ತದೆ, ಈ ರೀತಿ ಕಾಣಿಸ್ಬೇಕು ಅಷ್ಟೇ. ಈ ರೀತಿ ನೀವು ರೆಕಾರ್ಡ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈನ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೈ ನಾವು ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕು. ಅದಕ್ಕೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ ನಿಮ್ಮ ಇಮೇಲಿಂದ. ನಾನು ಕೂಡ ಲಾಗಿನ್ ಆಗಿ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಇಮೇಲ್ನ ಕೊಟ್ಟಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಮೇಲೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಅಪ್ಲೋಡ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ನಿಮಗೆ ಅವರ ಹೋಮ್ ಸ್ಕ್ರೀನ್ ಅಥವಾ ಅವರ ಟಾಸ್ಕ್ಗಳಿಂದ ಅಸೈನ್ಮೆಂಟ್ಸು, ಡ್ಯಾಶ್ ಬೋರ್ಡ್ಸು, ನೀವು ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ ಎಲ್ಲನೂ ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಬೋದಾಗಿರುತ್ತೆ. ಜಾಬ್ಗಳನ್ನ ಕೂಡ ನೀವು ಬ್ರೌಸ್ನ ಮಾಡ್ಬೋದು, ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೀವು ಸರ್ವಿಸಸ್ ಇದೆ ಅಲ್ವಾ, ಇದ್ರ ಮೇಲೆ ಜಸ್ಟ್ ಕೆಳಗೆ ಸ್ಕ್ರಾಲ್ ಡೌನ್ನ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಥವಾ ಪ್ಲೀಸ್ ಲೈಕ್ ಇಲ್ಲೇನಿದೆ ಅಂದರೆ ಬೇಸಿಕ್ಲಿ ಅವರ ಇನ್ಫಾರ್ಮೇಷನ್ಸ್ಗಳಿರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಅವರ ಕಂಪ್ನಿಯನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ಕೂಡ ಇರುತ್ತೆ. ಅದೇನು ನಮ್ಗೆ ಅಷ್ಟು ನೆಸೆಸಿಟಿ ಇಲ್ಲ. ಅವ್ರು ಇಲ್ಲಿ ಕೊಟ್ಟಾಗೆ ಕಂಪ್ಲೀಟ್ಲಿ ಕೆಳಗೆ ಸ್ಕ್ರಾಲ್ ಡೌನ್ನ ಮಾಡಬೇಕಾಗಿರುತ್ತೆ. ಸೊ ಕಂಪ್ಲೀಟ್ಲಿ ಕೆಳಗೆ ಸ್ಕ್ರಾಲ್ ಡೌನ್ನ ಮಾಡಿ ಅದಾದಮೇಲೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ ಒಂದು, ಓಕೆ, ಇಲ್ಲಿ ಡಾಕ್ಯುಮೆಂಟ್ ಸಿಗುತ್ತೆ, ಇದನ್ನು ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಇಲ್ಲಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಈ ರೀತಿ ಸಿಗುತ್ತೆ. ನಿಮಗೆ ಒಂದು ಕಾಪಿ ಬೇಕು ಅಂದರೆ
ನೀವೊಂದು ಕಾಪಿ ಕೂಡ ಲೈಕ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದಾಗಿರುತ್ತೆ. ಬಟ್ ಅದಷ್ಟು ನೆಸೆಸಿಟಿ ಇಲ್ಲ ಅನ್ನೋ ರೀಸನ್ಗೆ ನಾನೇನು ಅದನ್ನು ತೋರಿಸ್ತಾ ಇಲ್ಲ. ಸೊ ಈ ರೀತಿ ನಿಮಗೆ ಅರ್ನಿಂಗ್ಸ್ದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಲಾಸ್ಟ್ 3 ಮಂತ್ಸಿಂದ ಅಥವಾ 30 ಡೇಸಿಂದ ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀರಾ ಅದನ್ನು ಕೂಡ ನೀವು ಇಲ್ಲಿ ಚೆಕ್ಔಟ್ನ ಮಾಡ್ಕೊಬೋದು. ಲೈಕ್ ಅವರ್ಲಿ ಎಷ್ಟಾಗಿದೆ, ಪೇ ಔಟ್ ಎಷ್ಟು ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನಾನು ಇವಾಗ ಲಾಗಿನ್ ಆಗಿರೋದ್ರಿಂದ ಏನು ಕೂಡ ಇನ್ಫಾರ್ಮೇಷನ್ಸ್ ಇಲ್ಲ ಅಷ್ಟೇ. ಸೊ ಇಲ್ಲಿ ನೀವು ಟಾಸ್ಕ್ಗಳ ಮೇಲೆ ಹೋಗಿ ನಿಮಗೆ ಯಾವ ಟಾಸ್ಕ್ ಬೇಕು ಅದ್ರ ಮೇಲೂ ಕೂಡ ನೀವು ಇಲ್ಲಿ ಲೈಕ್ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು. ಅಂದರೆ ನಿಮ್ಮ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಆರ್ ಡಿವೈಸ್ ಯಾವುದಿದೆ, ಸೆಟಪ್ ಪೇಮೆಂಟ್ಸ್ಗಳು ಲೈಕ್ ಬ್ಯಾಂಕ್ ಟ್ರಾನ್ಸ್ಫರ್ ಬೇಕಾ ಅಥವಾ ಯಾವ ಮೂಲಕ ಟ್ರಾನ್ಸ್ಫರ್ಸ್ಗಳನ್ನ ಮಾಡಬೇಕು ನಿಮ್ಮ ಅಮೌಂಟ್ನ, ಅದನ್ನು ನೀವು ಇಲ್ಲಿ ಇದು ಮಾಡ್ಕೊಬೇಕಾಗಿರುತ್ತೆ. ಅಥವಾ ಟ್ಯಾಕ್ಸ್ ಫಾರ್ಮ್ ಇದೆಯಾ ನಿಮಗೆ ಅಂತ ಕೇಳ್ತಿದೆ. ಸೊ ನೋ ಅಂತ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಆಕ್ಸೆಸ್ ಅಕೌಂಟ್ಸ್ ಅದನ್ನೆಲ್ಲ ಕೇಳುತ್ತೆ. ಸೊ ಅದಾದಮೇಲೆ ಇಲ್ಲಿ ನೀವು ಡಾಕ್ಯುಮೆಂಟ್ ಫಾರ್ ದ ಇದು ಕೇಳ್ತಾ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿ ಇದನ್ನು ಕೊಡಬೇಕಾಗಿರುತ್ತೆ. ಅಪ್ಲೋಡ್ ಕಂಪ್ಲೀಟೆಡ್ ಫಾರ್ಮ್ ಒಂದು ಸಿಗುತ್ತೆ, ಅದನ್ನು ಕೊಡಬೇಕು. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪರ್ಸ್ನಲ್ ಇನ್ಫಾರ್ಮೇಷನ್ಸಿಂದ ನೀವು ಒಂದ್ಸಲ ಅಪ್ಲೈನ ಮಾಡ್ತಾ ಹೋದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ನೇಮು, ನಿಮ್ಮ ಇನ್ಶಿಯಲ್, ನಿಮ್ಮ ಡೇಟ್ ಆಫ್ ಬರ್ತ್, ಅದಾದಮೇಲೆ ಕಂಟ್ರಿ, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಅದಾದಮೇಲೆ ಎಷ್ಟು ಅವರ್ ನೀವು ವರ್ಕ್ನ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಸೇವ್ ಅಂತ ಕೊಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಸೊ ಕಂಟ್ರಿನ ನೀವು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಪ್ರೊಫೈಲ್ ಸೇವ್ ಆಗುತ್ತೆ ಕರೆಕ್ಟಾಗಿ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಡಿವೈಸ್ ರಿಲೇಟೆಡ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಡ್ಯೂ ಯು ಹ್ಯಾವ್ ಅ ಲ್ಯಾಪ್ಟಾಪ್ ಕೇಳ್ತಾರೆ. ಲ್ಯಾಪ್ಟಾಪ್ ಇದ್ದರೆ ಐ ಹ್ಯಾವ್ ಅ ಲ್ಯಾಪ್ಟಾಪ್ ಕೊಡಿ ಅಥವಾ ಡೆಸ್ಕ್ಟಾಪ್ ಕೊಡಿ. ಆದಷ್ಟು ಐ ಹ್ಯಾವ್ ಅ ಲ್ಯಾಪ್ಟಾಪ್ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಆಪ್ಷನ್ಸ್ಗಳು ಕೇಳಿಸುತ್ತೆ. ಸೊ ಇಲ್ಲಿ ನೀವು ಯಾವ ಲ್ಯಾಪ್ಟಾಪ್ ಇದೆ, ವಿಂಡೋನ ಏನೋ ನೋಡಿ ನೀವು ಅದನ್ನು ಇಲ್ಲಿ ಕ್ಲಿಕ್ನ ಮಾಡ್ಕೊಬೇಕು. ಅದಾದಮೇಲೆ ಲೈಕ್ ಕಾರ್ಡ್ ಅದ್ರದ್ದು ಏನಿರುತ್ತೆ, ರ್ಯಾಮು ಆ ಥರದ್ದು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಬೇಕಾಗಿರುತ್ತೆ. ನಿಮ್ಮ ಲ್ಯಾಪ್ಟಾಪ್ ಯಾವುದಿದೆ ಅದನ್ನು ಕೊಡಬೇಕು. ನಂದಿಲ್ಲಿ 8 GB ಇದೆ, ಅದನ್ನು ಹಾಗೆ ಬಿಡ್ತೀನಿ. ಬಿಲ್ಡ್ ಸ್ಕ್ರೀನ್ಸ್ಗಳು ಕೇಳ್ತಾರೆ, ಎಷ್ಟು ಸ್ಕ್ರೀನ್ ಇಲ್ಲಿ 19 ಇಂಟು ಅದನ್ನು ನೀವು ಕೊಡ್ಬೋದಾಗಿರುತ್ತೆ. ಡ್ಯೂ ಯುವರ್ ಲ್ಯಾಪ್ಟಾಪ್ ಆ್ಯಪ್ ಬಿಲ್ಡ್ ವೆಬ್ ಕ್ಯಾಮ್ ಕೇಳ್ತದೆ. ಸೊ ಎಸ್ ಅಂತ ಕೊಡ್ತೀನಿ. ಸೊ ನಿಮ್ಮ ಬೇಸಿಕ್ಲಿ ನಿಮ್ಮ ವೆಬ್ ಕ್ಯಾಮ್ಗಳು ಅಥವಾ ನಿಮ್ಮ ಕ್ಯಾಮ್ರಾ ಹೇಗಿರುತ್ತೆ ಅದನ್ನು ನೋಡಿ ನೀವು ಇಲ್ಲಿ ಸ್ಪೆಸಿಫೈನ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಾದಮೇಲೆ ಡ್ಯೂ ಯು ಹ್ಯಾವ್ ಎಕ್ಸ್ಟರ್ನಲ್ ವೆಬ್ ಕ್ಯಾಮ್ ಅಂತ ಕೇಳ್ತದೆ. ಸೊ ನಾನು ನೋ ಅಂತ ಕೊಡ್ತೀನಿ, ನೀವು ಕೂಡ ನೋ ಅಂತ ಕೊಡ್ಬೋದು. ಅದಾದಮೇಲೆ ಮೊಬೈಲ್ ಡಿವೈಸ್ ಯಾವುದಿದೆ ಅಂತ ಕೇಳ್ತಿದೆ, ಆ್ಯಂಡ್ರಾಯ್ಡ್ ಅಂತ ಕೊಡ್ತೀನಿ, ನೀವು ಕೂಡ ಆ್ಯಂಡ್ರಾಯ್ಡ್ ಅಂತಲೇ ಕೊಡಿ. ಅಥವಾ ನಿಮ್ಮ ಹತ್ರ ಐಫೋನ್ ಇದ್ದರೆ ಐಫೋನ್ ಅಂತ ಕೂಡ ಕೊಡ್ಬೋದು. ಡ್ಯೂ ಹ್ಯಾವ್ ರೆಕಾರ್ಡಿಂಗ್ ವಿಡಿಯೋ ಆಫ್ ವೆಬ್ ಕ್ಯಾಮ್ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದು ಎಡ್ಡದಿದೆಯಾ ಅಥವಾ ಚೆಸ್ಟದಿದೆಯಾ ಕ್ಯಾಮ್ರಾ ಅದು ಅಂತ ಕೇಳ್ತದೆ. ಸೊ ನೀವು ಇಲ್ಲಿ ಜಸ್ಟ್ ಎಡ್ ಅಂತ ಕೊಡಿ. ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ ಎಡ್ ಅಂತಲೇ ಕೊಡಿ. ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದು. ಜಸ್ಟ್ ಅದೊಂದು ಸೇಫರ್ ಸೈಡ್ಗೆ ಅಂತ ಕೇಳ್ತಾ ಇದೆ ಅಷ್ಟೇ. ಅದಾದಮೇಲೆ ಸೇವ್ ಅಂತ ಕೊಡಬೇಕು. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಸೇವ್ ಆಗುತ್ತೆ. ಅದಾದಮೇಲೆ ಮೇಲ್ ಬಂದರೂ ನಿಮ್ಮ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜ್, ಪೇಮೆಂಟ್ಸ್ ಮೆಥಡ್, ನಿಮ್ಮ ಬ್ಯಾಂಕ್ದು ಅದನ್ನು ನೀವು ಕೊಡ್ಕೊಬೇಕಾಗಿರುತ್ತೆ. ಸೊ ಅದನ್ನು ನಾನು ತೋರಿಸ್ತಾ ಇಲ್ಲ, ಲ್ಯಾಂಗ್ವೇಜ್ನ ತೋರಿಸ್ತೀನಿ. ಇಲ್ಲಿ ಲ್ಯಾಂಗ್ವೇಜ್ ನೀವು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಲೈಕ್ ಎಕ್ಸಾಂಪಲ್ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫ್ಲೂಯೆನ್ಸಿನ ನೇಟಿವ್ ಅಂತ ಕೊಡಿ. ಅದಾದಮೇಲೆ ಇನ್ನೂ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನಾನಿಲ್ಲಿ ಇಂಗ್ಲೀಷ್ ಒಂದು ಹಾಕಿ ತೋರಿಸ್ತೀನಿ. ಸೊ ಇಂಗ್ಲೀಷ್ ಎಲ್ಲ ಮಾಡೋರು ಅದನ್ನು ಕೂಡ ಇಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಅಷ್ಟೇ, ಈ ರೀತಿ ನೀವು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೀವು ಅದು ಆ್ಯಡ್ ಅಪ್ ಆಗುತ್ತೆ. ಓಕೆನಾ. ಸೊ ಇದು ಆಟೋಮೆಟಿಕ್ಕಾಗಿ ಆ್ಯಡ್ ಆಯಿತು ಲ್ಯಾಂಗ್ವೇಜು. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಕೊಡಬೇಕಾಗಿರುತ್ತೆ. ನಿಮ್ಮ ರೆಸ್ಯೂಮ್ನ ಇಲ್ಲಿ ನೀವು ಅಪ್ಲೋಡ್ನ ಮಾಡಬೇಕು. ಲಿಂಕ್ಡ್ಇನ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಅಥವಾ ಬೇರೆ ಪ್ರೊಫೈಲ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂದರೆ ಜಸ್ಟ್ ನಿಮ್ಮ ಲೈಕ್ ರೆಸ್ಯೂಮ್ ಏನಿದೆ ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ಅಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅಪ್ಲೋಡ್ PDF ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ತದೆ. ಸೊ ನೀವು ಇಲ್ಲಿ PDF ಫಾರ್ಮಲ್ಲಿ ಇರೋದನ್ನ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ ಅಲ್ಲಿ. ಸೊ ಅದಾದಮೇಲೆ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಒಂದು ಕಾಣುತ್ತೆ, ನೋಟಿಫಿಕೇಷನ್ಸ್ ಅಂತ. ಸೊ ನೋಟಿಫಿಕೇಷನ್ಸ್ ಬರಬೇಕಾ ಬೇಡವಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಕೂಡ ಇಲ್ಲಿ ಮಾಡ್ಕೊಬೋದಾಗಿರುತ್ತೆ. ನಿಮ್ಮ ಮೊಬೈಲ್ ಆ್ಯಪಲ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮ್ಮ ಇಮೇಲ್ಗೂ ಕೂಡ ಇಲ್ಲಿ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಓಕೆನಾ. ಸೊ ಈ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಅದಾದಮೇಲೆ ಓಮ್ಗೆ ಬಂದರೆ ಬೇರೆ ಇನ್ಫಾರ್ಮೇಷನ್ಸ್ ಏನಿದೆ ಅದು ಕೂಡ ಶೋ ಆಗುತ್ತೆ, ಅದಕ್ಕೂ ಕೂಡ ನೀವು ನೋಡ್ಬೋದು. ಎಲ್ಲ ನಿಮ್ಮ ಪ್ರೊಫೈಲ್ನ ನೀವು ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿದ್ಮೇಲೆ ಇಲ್ಲಿ ನೀವು ನಿಮ್ಮ ಜಾಬ್ಗಳಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ತೋರಿಸ್ಕೊಟ್ಟಂಥ ಒಂದು ರೋಲ್ ಇಲ್ಲಿದೆ, ನೀವು ನೋಡ್ಬೋದು. ಈ ರೋಲ್ಗೆ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ.
ಕೆಳಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಸೇಮ್ ಡಿಸ್ಕ್ರಿಪ್ಷನ್ ಇದೆ, ನಾನು ತೋರಿಸ್ಕೊಟ್ಟಿದ್ದೆ. ನಿಮ್ಮ ಪ್ರೊಫೈಲ್ ಇಲ್ಲಿ ಕಂಪ್ಲೀಟ್ ಆಗ್ತಿದ್ದಾಗೆ ಅಪ್ಲೈ ನಾವು ಅಂತ ನೀವು ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ನನ್ನ ಪ್ರೊಫೈಲಲ್ಲಿ ಸ್ವಲ್ಪ ಇನ್ನೂ ಕ್ರಿಯೇಟ್ ಆಗಬೇಕು, ಲೈಕ್ ಬೇರೆ ಡೀಟೇಲ್ಸ್ಗಳು, ಬ್ಯಾಂಕ್ ಡೀಟೇಲ್ಸ್ಗಳು ಹಾಕಬೇಕಾಗಿರೋದ್ರಿಂದ ಕಂಪ್ಲೀಟಾಗಿ ಇದು ಆಗಿಲ್ಲ. ಸೊ ಅದರಿಂದ ಈ ರೀತಿ ಇಂಟರ್ಫೇಸ್ ತೋರಿಸ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಪ್ರೊಫೈಲ್ನ ಕಂಪ್ಲೀಟಾಗಿ ಇಲ್ಲಿ ನೀವು ಸೆಟಪ್ನ ಮಾಡಾದಮೇಲೆ ಅಪ್ಲೈ ನಾವನ್ನು ಆಪ್ಷನ್ ಮೇಲೆ ಅಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಸೊ ಈ ರೀತಿ ನೀವು ಎಲ್ಲ ಜಾಬು ಅಥವಾ ಇಲ್ಲಿರುವಂಥ ಎಲ್ಲ ಆಪ್ಷನ್ಸ್ಗಳಿಗೂ ವಿಡಿಯೋ ರೆಕಾರ್ಡ್ ಮಾಡುವಂಥ ಎಲ್ಲ ಇದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಅದು ಇಂಟರ್ಫೇಸ್ ಅಥವಾ ನೋಟಿಫಿಕೇಷನ್ಸ್ ಬರುತ್ತೆ. ಅಲ್ಲಿ ನೀವು ಇದು ಮಾಡ್ಬೋದು. ಇಲ್ಲೂ ಕೂಡ ನೋಡಿ, ನೀವು ವಿಡಿಯೋ ನೋ ಆ್ಯಂಡ್ಸ್ ಲೋ ಆ್ಯಂಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದು, ಯಾಕಂದರೆ ಇಂಡಿಯನ್ಸ್ ಅಪ್ಲೈನ ಮಾಡ್ಬೋದು ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಈ ರೀತಿ ಎಲ್ಲದಕ್ಕೂ ನೀವು ಚೆಕ್ಔಟ್ನ ಮಾಡ್ಕೊಂಡು ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿ ನೀವು ಅಪ್ಲೈನ ಮಾಡೋದು. ಇದು ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದಿವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.